ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರೋ ಎಲ್ರಿಗೂ ತುಂಬ ಥ್ಯಾಂಕ್ಸ್. ಆ್ಯಂಡ್ ಇನ್ನು ಯಾರು ಕೂಡ ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಹೋಗಿ ಮಾಡಿ. ತುಂಬ ದಿನ ಆಯಿತು ಯಾವುದೇ ಥರ ಲಾಗ್ ಮಾಡಿಲ್ಲ. 1 ಮಂತ್ ಆಯ್ತು ಅನ್ಕೋತೀನಿ ಯಾವುದೇ ಥರ ವೀಡಿಯೋ ಅಪ್ಲೋಡ್ ಮಾಡಿಲ್ಲ. ಬ್ಯುಸಿ ಇದ್ದೆ, ಹಂಗಾಗಿ ಯಾವುದೇ ಲಾಗ್ ಮಾಡೋಕ್ಕಾಗಿರಲಿಲ್ಲ. ಎಲ್ಲರೂ ಕೇಳ್ತಿದ್ರು ಯಾಕಕ್ಕ ಯೂಟ್ಯೂಬಲ್ಲಿ ಯಾವುದೇ ವೀಡಿಯೋ ಆಗ್ತಿಲ್ಲ, ಯೂಟ್ಯೂಬ್ ಚಾನಲ್ ಚೆಕ್ ಮಾಡ್ತಿರ್ತೀವಿ ಯಾವುದೇ ವೀಡಿಯೋಸ್ ಬರ್ತಿಲ್ಲ ಅಂತ. ಯಾಕಂದರೆ ಸ್ವಲ್ಪ ಬ್ಯುಸಿ ಇದ್ದೆ, ಹಂಗಾಗಿ ಯಾವುದೇ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ. ಹಂಗಾಗಿ ಇವಾಗ ಒಂದು ಕಂಟೆಂಟ್ ಇಟ್ಕೊಂಡು ನಿಮ್ಮ ಮುಂದೆ ಬಂದಿದ್ದೀನಿ ವೀಡಿಯೋ ಮಾಡೋಣ ಅಂತ. ಎಲ್ಲರೂ ಕೇಳ್ತಿದ್ರಿ ಅಕ್ಕ ಆಚೆ ಎಲ್ಲ ಹೋಗಿ ಬಂದಾಗ ಫೇಸ್ ವಾಶ್ ಮಾಡಬೇಕಾದ್ರೆ ಕ್ಲೆನ್ಸಿಂಗ್ ಯಾವ್ದು ಯೂಸ್ ಮಾಡಲಿ, ಮೇಕಪ್ ಆದಮೇಲೂ ಕೆಲವೊಬ್ಬೊಬ್ಬರು ಫಂಕ್ಷನಿಗೆಲ್ಲ ರೆಡಿಯಾಗಿರ್ತೀರ, ಅದಾದಮೇಲೆ ಫಂಕ್ಷನ್ ಎಲ್ಲ ಮುಗಿದ್ಮೇಲೆ ಮೇಕಪ್ ಯಾವ ಥರ ರಿಮೂವ್ ಮಾಡಬೇಕು, ರಿಮೂವ್ ಮಾಡೋಕ್ಕೆ ಯಾವ ಥರ ಕ್ಲೆನ್ಸಿಂಗ್ ಯೂಸ್ ಮಾಡಬೇಕಂತೆಲ್ಲ ಕೇಳ್ತಾಯಿದ್ರಿ. ನಾನು ಪರ್ಸ್ನಲ್ಲಾಗೂ ಪ್ರೊಫೆಷ್ನಲ್ಲಾಗೂ ಅಂದರೆ ಪಾರ್ಲರಲ್ಲೂ ಕೂಡ ಕ್ಲೆನ್ಸಿಂಗ್ ಅಂದರೆ ಯಾವ ಥರ ಫೇಶಿಯಲ್ ಮಾಡುವಾಗ ಫಸ್ಟ್ ಕ್ಲೆನ್ಸಿಂಗೇ ಮಾಡೋದು. ನಾನು ಯೂಸ್ ಮಾಡೋ ಕ್ಲೆನ್ಸಿಂಗ್ ಬಂದು ಸಿ ಬ್ಲೂ ಅಂತ ಬ್ರ್ಯಾಂಡ್ ನೇಮು. ತುಂಬ ಚೆನ್ನಾಗಿದೆ ಕ್ಲೆನ್ಸಿಂಗ್ ಮಿಲ್ಕು, ಸಿ ಬ್ಲೂ ಅಂತ. ಇದು ಬಂದು ಬ್ರೈಟ್ನೆಸ್ಸು, ಆಮೇಲೆ ಡೀಪ್ ಪ್ರೋ ಕ್ಲೆನ್ಸಿಂಗ್ ಅಂತ ಇದೆ. ತುಂಬ ಚೆನ್ನಾಗಿ ಕ್ಲೆನ್ಸ್ ಆಗುತ್ತೆ ಫೇಸು. ಯಾವ ಥರ ಯೂಸ್ ಮಾಡಬೇಕಂದ್ರೆ, ಇವಾಗ ಕೆಲವೊಬ್ಬೊಬ್ರು ರೆಗ್ಯುಲರ್ ಮೇಕಪ್ ಮಾಡ್ತಾನೆ ಇರ್ತೀರ, ಮೀನ್ಸ್ ಈ ಆಫೀಸ್ಗೆ ಹೋಗೋರು, ಆಚೆ ಕಡೆ ವರ್ಕ್ ಮಾಡೋರು, ಗಾರ್ಮೆಂಟ್ಸ್ಗೆ ಹೋಗೋರು, ತುಂಬ ಜನ ಆಚೆ ಯಾರ್ಯಾರೆಲ್ಲ ವರ್ಕ್ ಮಾಡ್ತೀರ, ಬೆಳಗ್ಗೆ ಆಫೀಸ್ಗೆ ಹೋಗುವಾಗ ಕೆಲ್ಸಕ್ಕೆ ಹೋಗುವಾಗೆಲ್ಲ ಮೇಕಪ್ ಮಾಡಿರ್ತೀರ, ಬಂದು ಮನೇಲಿ ಮೇಕಪ್ ರಿಮೂವ್ ಮಾಡಬೇಕು. ಮೇಕಪ್ ರಿಮೂವ್ ಮಾಡಿಲ್ಲ ಅಂದರೆ ಯಾವ ಥರ ಎಫೆಕ್ಟ್ ಆಗುತ್ತೆ ಅಂದರೆ, ಫೇಸಲ್ಲಿ ನೀಟಾಗಿ ಬರೀ ಕೆಲವೊಬ್ಬೊಬ್ಬರು ಆ ಥರ ವಾಟರ್ ಹಾಕಿ ಅಪ್ಲೈ ಮಾಡ್ತೀರಾ ಫೇಸ್ನ, ಕೆಲವೊಬ್ಬೊಬ್ಬರು ಏನು ಯೂಸ್ ಮಾಡಲ್ಲ ಅಂಥವ್ರಿಗೆ ಏನಾಗುತ್ತಂದರೆ ಮೇಕಪ್ಪು ಸ್ಕಿನ್ನಲ್ಲಿ ಹಂಗೆ ಉಳ್ಕೊಂಡ್ರೆ ಕೆಲವೊಬ್ಬರಿಗೆ ಪಿಂಪಲ್ಸ್ ಆಗೋದು, ಮಾರ್ಕ್ಸ್ ಆಗೋದು, ಪೋರ್ಟ್ಸ್ ಆಗೋದು, ಆ್ಯಕ್ನೀಸ್ ಆಗೋದು, ಈ ಥರ ಎಲ್ಲ ಪ್ರಾಬ್ಲಮ್ಸ್ ಆಗುತ್ತೆ. ಆಮೇಲೆ ಫಂಕ್ಷನಲ್ಲೂ ಅಷ್ಟೇ ಮೇಕಪ್ ಎಲ್ಲ ಮಾಡ್ಕೊಂಡಿರ್ತೀರ, ಮದುವೆ ಆಗಿರ್ಬೋದು, ತುಂಬ ಫಂಕ್ಷನ್ಗಳಿಗೆಲ್ಲ ಮೇಕಪ್ ಮಾಡಿರ್ತೀರ, ಮೇಕಪ್ ರಿಮೂವ್ ಮಾಡಲ್ಲ, ಜಸ್ಟ್ ವಾಟರಲ್ಲಿ ಫೇಸ್ ವಾಶ್ ಮಾಡಿಬಿಟ್ಟು ಸುಮ್ಮನೆ ಹಾಕ್ತೀರ, ಮೇಕಪ್ ಅದು ಹೋಗಿರಲ್ಲ ಮುಖದಿಂದ. ಯಾವ ಥರ ಕ್ಲೆನ್ಸ್ ಮಾಡಲೇಬೇಕು. ಕ್ಲೆನ್ಸ್ ಮಾಡಿದಾಗ ಪೂರ್ತಿ ಮೇಕಪ್ಪು ಫೇಸಿಂದ ರಿಮೂವ್ ಆಗಿರುತ್ತೆ, ಫ್ರೆಶ್ನೆಸ್ ಬರುತ್ತೆ ಸ್ಕಿನ್ನು. ನೀವು ರಿಮೂವ್ ಮಾಡಿಲ್ಲ ಅಂದರೆ ಫೇಸಲ್ಲಿ ಮೇಕಪ್ ಹಾಗೆ ಉಳಿದಿದ್ರೆ ಆ್ಯಕ್ನೀಸ್ ಆಗೋದು, ಪಿಂಪಲ್ಸ್ ಆಗೋದು, ನಾನು ಹೇಳ್ದಂಗೆ ಪೋರ್ಟ್ಸ್ ಓಪನ್ ಆಗೋದು, ಈ ಥರ ಎಲ್ಲ ಪ್ರಾಬ್ಲಮ್ಸ್ ಬರುತ್ತೆ. ಸೊ ರೆಗ್ಯುಲರು ಯೂಸ್ ಮಾಡ್ಬೋದು, ಪ್ರೊಫೆಷ್ನಲ್ಲಾಗೂ ಯೂಸ್ ಮಾಡ್ಬೋದು, ಪರ್ಸ್ನಲ್ಲಾಗೂ ಯೂಸ್ ಮಾಡ್ಬೋದು. ಸಿ ಬ್ಲೂ ಅವ್ರದ್ದು ಕ್ಲೆನ್ಸಿಂಗ್ ಮಿಲ್ಕು ಡೀಪ್ ಪ್ರೋ ಕ್ಲೆನ್ಸಿಂಗ್ ಅಂತ ಸಿಕ್ಕಾಬಟ್ಟೆ ಚೆನ್ನಾಗಿದೆ. ಇದರಲ್ಲಿ ತುಂಬ ಥರ ಬರುತ್ತೆ. ನಾನು ಇದರಲ್ಲಿ ಮ್ಯಾಂಗೋ ಯೂಸ್ ಮಾಡ್ತಿದ್ದೀನಿ. ಸೊ ನೀವೂ ಅಷ್ಟೇ ಕ್ಲೆನ್ಸಿಂಗ್ ಬೇಕು ಅಂದವರು ಆಲ್ಮೋಸ್ಟ್ ಎಲ್ಲೂ ಯೂಸ್ ಮಾಡಲೇಬೇಕು. ಯಾಕಂದರೆ ಎಲ್ಲರೂ ಡೈಲಿ ಮೇಕಪ್ ಮಾಡ್ತಾನೆ ಇರ್ತೀರ. ಬೆಳಗ್ಗೆ 1 ಟೈಮು, ಸಂಜೆ 1 ಟೈಮು, 2 ಟೈಮ್ಸ್ ಆರು ಇಲ್ಲ, ಸಂಜೆ 1 ಟೈಮ್ ಆರು ಯೂಸ್ ಮಾಡಿ. ಮುಖದಲ್ಲಿ ಮೇಕಪ್ಪು ಪೂರ್ತಿಯಾಗಿ ರಿಮೂವ್ ಆಗಬೇಕು. ಇಲ್ಲಾಂದರೆ ಕೆಲವೊಬ್ಬೊಬ್ಬರಿಗೆ ಒಂದೊಂದು ಥರ ಎಫೆಕ್ಟ್ ಆಗುತ್ತೆ, ನಾನು ಹೇಳಿರೋ ಥರ. ಸೊ ಎಲ್ಲರೂ ಯೂಸ್ ಮಾಡಿ, ತುಂಬ ಚೆನ್ನಾಗಿದೆ ಪ್ರಾಡಕ್ಟು, ಬೆಟರ್. ಯಾವುದೇ ಥರ ಸೈಡ್ ಎಫೆಕ್ಟ್ ಆಗಿರ್ಬೋದು, ಏನೂ ಎಫೆಕ್ಟ್ ಏನೂ ಬರಲ್ಲ, ತುಂಬ ಚೆನ್ನಾಗಿದೆ. ನಾನು ಪಾರ್ಲರಲ್ಲಿ ಕಸ್ಟಮರ್ಸ್ಗೂ ಯೂಸ್ ಮಾಡ್ತೀನಿ. ಕೆಲವೊಂದೊಂದು ಕಿಟ್ಟಲ್ಲಿ ಕ್ಲೆನ್ಸಿಂಗ್ ಬಂದಿರಲ್ಲ, ಸ್ಕ್ರಬ್ಬು, ಪ್ಯಾಕು, ಈ ಥರ ಜೆಲ್ಲು, ಮಸಾಜ್ ಕ್ರೀಮ್ ಈ ಥರ ಬಂದುಬಿಡುತ್ತೆ. ಕೆಲವೊಂದು ಕಿಟ್ಟಲ್ಲಿ ಕ್ಲೆನ್ಸಿಂಗ್ ಬರಲ್ಲ. ನಾನು ಇದು 1 ಲೀಟರು, 1/2 ಲೀಟರು ಈ ಥರ ಸಿಗುತ್ತೆ. ಡೈಲಿ ರೆಗ್ಯುಲರ್ ಯೂಸ್ ಮಾಡೋರಿಗೆ ಬಲ್ಕಾಗಿ ತಗೋಬಿಡಿ, 1 ಲೀಟರ್ ಈ ಥರ ತುಂಬ ಯೂಸ್ ಆಗುತ್ತೆ. ರೇಟು ಕಮ್ಮಿನೇ ಬೀಳುತ್ತೆ ನಿಮಗೆ, ಚೆನ್ನಾಗಿರುತ್ತೆ. 2 ಟೈಮ್ಸ್ ಯೂಸ್ ಮಾಡೋಕ್ಕಾಗಿಲ್ಲ ಡೈಲಿ ಅಂತಂದ್ರೂ 1 ಟೈಮ್ ಆರು ಯೂಸ್ ಮಾಡಿ ನೀಟಾಗಿ. ಯಾವ ಥರ ಅಪ್ಲೈ ಮಾಡಬೇಕಂದ್ರೆ ತೋರಿಸ್ತೀನಿ ಅದನ್ನು ಕೂಡ. ಸೊ ನಾನು ಪಾರ್ಲರಲ್ಲಿದ್ದೀನಿ, ಫೇಸ್ಗೆ ಅಪ್ಲೈ ಮಾಡೋಕ್ಕಾಗಲ್ಲ. ಎಷ್ಟು ಪ್ರಮಾಣದಲ್ಲಿ ತಗೋಬೇಕು ಇಷ್ಟು ತಗೊಂಡ್ರು ಸಾಕು. ನೋಡಿ ಎಷ್ಟು ಸಾಫ್ಟ್ನೆಸ್ ಇದೆ ಅಂದರೆ, ಸ್ಮೆಲ್ ಕೂಡ ತುಂಬ ಚೆನ್ನಾಗಿದೆ. ಇಷ್ಟು ತೀರಾ ಸ್ವಲ್ಪ ಪ್ರಮಾಣದಲ್ಲಿ ಐಟಮ್ ತಗೊಂಡ್ರೂ ಸಾಕು, ತುಂಬ ಚೆನ್ನಾಗಿ ಎಫೆಕ್ಟಿವ್ ಆಗಿರುತ್ತೆ. ಯಾವ ಥರ ಅಪ್ಲೈ ಮಾಡೋದಂತಲೂ ತೋರಿಸ್ತೀನಿ. ಫಿಂಗರಲ್ಲಿ ಈ ಥರ ಪ್ರಾಡಕ್ಟ್ ಹಾಕಿ ಜಸ್ಟು ಫೇಸ್ಗೆ ಅಪ್ಲೈ ಮಾಡಿ ಫುಲ್ಲು. ಕೆಲವೊಬ್ಬೊಬ್ರು ಕೇಳ್ತೀರಾ ಅಕ್ಕ ಐಬ್ರೋಸ್ಗೂ ಅಪ್ಲೈ ಮಾಡ್ಬೋದಾ, ಏನೂ ತೊಂದರೆ ಇಲ್ಲ. ಐಬ್ರೋಸ್ಗೆ ಅಪ್ಲೈ ಮಾಡಿದ್ರು ಐಬ್ರೋಸ್ ಯಾವುದೇ ಥರ ತೊಂದರೆ ಆಗೋಲ್ಲ. ಪೂರ್ತಿ ಇಯರಿಗೆ ಬೇಕಂದ್ರೆ ಇಯರ್ಗೂ ಅಪ್ಲೈ ಮಾಡಿ, ನೆಕ್ಕಿಗೆ ಬೇಕಂದರೆ ನೆಕ್ಕಿಗೂ ಅಪ್ಲೈ ಮಾಡಿ, ಇಲ್ಲ ಜಸ್ಟ್ ಫೇಸ್ ಸಾಕು, ಲಿಪ್ಗೂ ಅಪ್ಲೈ ಮಾಡ್ಬೋದು, ಯಾವುದೇ ಥರ ತೊಂದರೆ ಆಗೋಲ್ಲ. ಈ ಥರ ಫಿಂಗರಲ್ಲಿ ತಗೊಳ್ಳಿ,
ಮಸಾಜು ಅಷ್ಟೇ ಒಂದು 3 to 5 ಮಿನಿಟ್ಸ್ ಮಾಡಿ. ಜಸ್ಟ್ ಹಚ್ಚಿದೆ ಅಕ್ಕ ಫೇಸ್ ವಾಶ್ ಮಾಡಿದೆ ರಿಮೂವ್ ಆಗಲಿಲ್ಲ, ಫೇಸಿಗೆ ಅಪ್ಲೈ ಆಗಬೇಕಲ್ವ ಅದು. ಸೊ ಮಸಾಜ್ ಥರ ಮಾಡಿ 5 ಮಿನಿಟ್ಸ್ ಈ ಥರ ಫಿಂಗರಲ್ಲಿ ಹಾಕಿ. ಕೈಯಲ್ಲೆಲ್ಲ ಉಜ್ಜಕ್ಕೆ ಹೋಗ್ಬಿಡಿ ಮುಖ ಎಲ್ಲ. ಜಸ್ಟ್ ಫಿಂಗರಲ್ಲಿ 5 ನಿಮಿಷ ರಿಲ್ಯಾಕ್ಸೇಷನ್ ಆಗೋ ಥರ ಮಾತ್ರ 5 ಮಿನಿಟ್ಸ್ ಅಪ್ಲೈ ಮಾಡಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಅಪ್ಲೈ ಮಾಡಿ 5 ಮಿನಿಟ್ಸು ಮಸಾಜ್ ಪೂರ್ತಿ ಸ್ಕಿನ್ನೆಲ್ಲನೂ ಮಸಾಜ್ ಮಾಡಿ 5 ಮಿನಿಟ್ಸ್ ಆದಮೇಲೆ ಕೆಲವೊಬ್ಬರು ಹಾಟ್ ವಾಟರಲ್ಲೂ ಫೇಸ್ ವಾಶ್ ಮಾಡ್ತಾರೆ. ಬೆಟರ್ ಆಪ್ಷನ್ನು ಫೇಸ್ಗೆ ಕೋಲ್ಡ್ ವಾಟರ್ ಯೂಸ್ ಮಾಡಿ. ಇಲ್ಲ ಹಾಟ್ ವಾಟರ್ ಯೂಸ್ ಮಾಡಿದ್ರೆ ಮಲ್ಗೋ ಟೈಮಲ್ಲಿ ಐಸ್ ಕ್ಯೂಬಲ್ಲಿ ಮಸಾಜ್ ಮಾಡಿ 5 ಮಿನಿಟ್ಸು. ಅದನ್ನು ಅಷ್ಟೇ ಐಸ್ ಕ್ಯೂಬ್ ತಗೊಂಡು 5 ಮಿನಿಟ್ಸ್ ಎಲ್ಲ ಹತ್ರನೂ ಫೇಸ್ಗೆ ನೀಟಾಗಿ ಮಸಾಜ್ ಮಾಡಿ. ಫೇಸು ರಿಲೀಫ್ ಥರ ಆಗುತ್ತೆ. ಎಷ್ಟು ಬ್ರೈಟ್ನೆಸ್ ಕಾಣಿಸುತ್ತೆ, ಎಷ್ಟು ಬ್ರೈಟ್ನೆಸ್ಸಾಗಿ ಇರ್ತೀರೋ ಅಷ್ಟು ನಿಮಗೆ ಫೇಸು ಚೆನ್ನಾಗಿ ಅನಿಸುತ್ತೆ. ಇಲ್ಲ ಡಲ್ ಥರ ಅನ್ಸೋಗ್ಬಿಡುತ್ತೆ, ಚೆನ್ನಾಗಿ ಅನಿಸಲ್ಲ ಅಷ್ಟು. ಅದಕ್ಕೆ ಪೂರ್ತಿ ಮೇಕಪ್ ರಿಮೂವ್ ಮಾಡಿ ಮತ್ತೆ ನಾಳೆ ಬೆಳಗ್ಗೆ ಎದ್ದು ಮತ್ತೆ ನೀಟಾಗಿ ಮೇಕಪ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ. ಮೇಕಪ್ಪೇ ರಿಮೂವ್ ಆಗಿಲ್ಲ ಅಂದರೆ ಪದೇ ಸ್ಕಿನ್ಗೆ ಆಗ್ತಾ ಮೇಕಪ್ ಅದು ಅಷ್ಟು ಚೆನ್ನಾಗಿ ಅನಿಸಲ್ಲ. ಸೊ ಮೇಕಪ್ನ ನೀಟಾಗಿ ರಿಮೂವ್ ಮಾಡಬೇಕಂದ್ರೆ ಕ್ಲೆನ್ಸಿಂಗ್ ಮಿಲ್ಕ್ ಯೂಸ್ ಮಾಡಬೇಕು. ನಾನು ಯೂಸ್ ಮಾಡೋದು ಸಿ ಬ್ಲೂ ಅವ್ರದ್ದು. ತುಂಬ ಚೆನ್ನಾಗಿದೆ ಪ್ರಾಡಕ್ಟೂ ಕೂಡ. ನೀವು ಡೈಲಿ ರೆಗ್ಯುಲರ್ ಯೂಸ್ ಮಾಡೋರು 1 ಲೀಟರ್ ಈ ಥರ ಎಲ್ಲ ತಗೊಳ್ಳಿ. ಇಲ್ಲ ಅಕ್ಕ ನಾನು ಯಾವಾಗಲೂ 1 ಟೈಮ್ ಮೇಕಪ್ ಮಾಡೋದು, ನಾನು ಡೈಲಿ ಮೇಕಪ್ ಮಾಡಲ್ಲ, ಮನೆ ಹತ್ರನೇ ಇರ್ತೀನಿ ಅಂದರೆ 1/2 ಲೀಟರ್ ತಗೊಳ್ಳಿ. ನೀವು ಯಾವಾಗ ಮೇಕಪ್ ಮಾಡ್ತೀರೋ ಫಂಕ್ಷನಿಗೆ ಹೋಗಿ ಬಂದಿದ್ದು ನೈಟು ಹೋಗಿ ಬಂದ ತಕ್ಷಣವೇ ಮಾಡ್ಬೋದು. ಬೆಳಗ್ಗೆ ಸಂಜೆ ಅಂತೇನು ಮಧ್ಯಾಹ್ನ ಟೈಮು ಕೂಡ ಯೂಸ್ ಮಾಡ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಈ ಥರ ಹೆಚ್ಚಿನ ವೀಡಿಯೋಗಳಿಗೆ ನನ್ನ ಪೇಜ್ನ ಸಬ್ಸ್ಕ್ರಿಪ್ಷನ್ ಮಾಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.